ತೋರಿಸ್ಬೇಕಂತ ಉದ್ದೇಶ ಇರಲಿಲ್ಲ. ನಮಗೆ ಮನಸ್ಸು ನೆಮ್ಮದಿ ಇಲ್ಲ. ಅದು ನಾನು ಈಗಾಗಲೇ ಹೇಳಿದಾಗೆ ಪಾಪ ಪ್ರಜ್ಞೆ ಕಾಡಿಗೆ ನಾನು ಬಂದಿರೋದು. ನನಗೆ ಶಿಕ್ಷೆ ಆಗಬೇಕು ಅಂತಲ್ಲ, ನಾನೊಂದು ಇನ್ನೊಂದು ಅಪರಾಧ ಮಾಡಿದ್ದೇನೆ ಅಂತ ನಾನು ಬಂದಿಲ್ಲ. ನನ್ನ ಮನಸ್ಸು ಮುಂದು ನನಗೆ ನೆಮ್ಮದಿ ನಿತ್ಯ ಇಲ್ಲದೆ ಆ ಬೂಡೆಗಳು ಕನಸಲ್ಲಿ ಬರೋದ್ರಿಂದ ಇದನ್ನು ತೋರಿಸಿಕೊಟ್ರೆ ಸರ್ಕಾರಕ್ಕೆ ಏನೋ ಒಂದು ಒಳ್ಳೇದಾದ್ರೆ ನಮ್ಮ ಆತ್ಮ ತೃಪ್ತಿಯಾಗಿ ನಮ್ಮ ಮಕ್ಕಳು ಮರಿಗೂ ಒಂದು ಪುಣ್ಯ ಬರ್ತದೆ ಅಂತ ಒಂದು ಉದ್ದೇಶದಲ್ಲಿ ನಾನು ಬಂದಿರೋದು. ಮತ್ತೆ ನಾನೇನೋ ಸುಮ್ಮನೆ ಬಂದು ಇದು ಮಾಡ್ಲಿಕ್ಕೆ ನನಗೆ ಹುಚ್ಚ. ನಮ್ಮ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡು ನಾವು ಚಂದದಲ್ಲಿ ಇರ್ಬೋದಲ್ಲ, ಇದು ಒಂದು ಸೇವೆ ಅಂತ ಬರ್ದಿದ್ದೇನೆ ಅಷ್ಟೇ. ಮತ್ತೆ ನಾನಾಗಿ ಇದನ್ನು ಮತ್ತೇನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ಈಗ ನೋಡಿ, ನಾನು ಹೇಳಿದ್ದಷ್ಟು ಸತ್ಯ. ಚಿನ್ನಯ್ಯ ಸೃಷ್ಟಿ ಅಲ್ಲ, ಚಿನ್ನಯ್ಯ ಕಲ್ಪನೆನೂ ಅಲ್ಲ. ಚಿನ್ನಯ್ಯನಿಗೆ ಯಾರು ಸ್ಕ್ರಿಪ್ಟ್ ಬರ್ಕೊಟ್ಟಿಲ್ಲ. ಚಿನ್ನಯ್ಯನನ್ನ ಗಿರೀಶ್ ಮಟ್ಟಣ್ಣನವರು ಹಿಂದೆ ನೋಡಿರಲಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಿಂದೆ ನೋಡಿರಲಿಲ್ಲ. ಚಿನ್ನಯ್ಯ ಇಂಗ್ಲಿಷ್ ಚಾನಲ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಮಾಸ್ಕ್ ಹಾಕೊಂಡಿರುವಂತಹ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಾಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿನಲ್ಲಿ ಚಿನ್ನಯ್ಯನ ಅವರ ಬಗ್ಗೆ ಯಾರು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿನಲ್ಲಿ ಇದ್ದಿದ್ದು. ಆದರೆ ಚಾನಲ್ಗಳು ಚಿನ್ನಯ್ಯನ ಮನೆಯನ್ನ ಹುಡ್ಕೊಂಡು ಮಂಡ್ಯ ತಮಿಳುನಾಡಿಗೆ ಹೋಗಿ ಸ್ವತಃ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಉಲ್ಲಂಘಿಸಿ ಆ ಮಾಸ್ಕ್ ಮಾನಿನ ಹೆಸರು ಚಿನ್ನಯ್ಯ ಅಂತ ಹೇಳಿದ್ರು. ಯಾರೂ ಸಹ ಪ್ರಶ್ನೆ ಮಾಡಲಿಲ್ಲ. ಚಿನ್ನಯ್ಯ ಈ ಸಂದರ್ಶನದಲ್ಲಿ ಹೇಳಿರುವಂಥ ಅಷ್ಟು ಮಾತುಗಳು, ಅದಾದ ನಂತರ ಮಾಸ್ಕ್ ತೆಗೆದು ಮಾತನಾಡಿರುವಂತಹ ವಿಡಿಯೋ, ಕುಡ್ಲಾ ರಾಂಪೇಜ್ ಅಜಯ್ ಅಂಚನ್ ಅವರ ಜೊತೆ ನಡೆಸಿರುವಂತಹ ಸಂದರ್ಶನವಾಗಿರಲಿ, ಡಿ ಟಾಕ್ನ ದಿನೇಶ್ ದಿನು ಅವ್ರ ಜೊತೆ ಮಾತನಾಡಿರುವಂತಹ ವಿಡಿಯೋಗಳಾಗಲಿ, ಎಲ್ಲೂ ಸಹ ಜೊತೆಗೆ ಇಲ್ಲಿ ಕ್ಯಾಮ್ರಾ ಇದೆ, ಶೂಟ್ ಆಗ್ತಾ ಇದೆ ಅಂತೇಳಿ ಗೊತ್ತಿಲ್ಲದೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಕುತ್ಕೊಂಡು ನೇರವಾಗಿ 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುವಂತಹ ಮಾತುಗಳಿಗೂ ಯಾವುದೇ ಮಾತುಗಳಿಗೂ ಎಲ್ಲೂ ಸಹ ವ್ಯತ್ಯಾಸ ಕಂಡು ಬಂದಿಲ್ಲ. ಇಂಗ್ಲಿಷ್ ಚಾನಲ್ಗೆ ಹೇಳಿದ್ದಂತಹ ಮಾತುಗಳನ್ನೇ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಕುತ್ಕೊಂಡು ಹೇಳಿರುವಂತಹ ವಿಡಿಯೋಗಳಲ್ಲೂ ಇರುವಂಥದ್ದು, ಮತ್ತಷ್ಟು ಹೆಚ್ಚಿನ ಅಂಶಗಳು ಇರುವಂಥದ್ದು. ಇಲ್ಲಿ ಡಿ ಟಾಕ್ ಮತ್ತು ಕುಡ್ಲಾ ರಾಂಪೇಜಲ್ಲಿ ಮಾತನಾಡಿರುವುದು ಅದನ್ನೇ ವಿಚಾರವನ್ನ, ಆನೆ ಮಾಹುತನ ವಿಚಾರ ಆಗಿರ್ಬೋದು, ಸೌಜನ್ಯ ವಿಚಾರ ಆಗಿರ್ಬೋದು, ಹೆಣಗಳನ್ನು ಊತಾಕಿರೋ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಚಿನ್ನಯ್ಯ ಒಂದೇ ರೀತಿ ಮಾತನಾಡಿರುವಂಥದ್ದು. ಅದು ಅವರು ಆ ಸ್ಥಳದಲ್ಲಿ ಇದ್ದಂತಹ ಕಾರಣಕ್ಕೋಸ್ಕರವಾಗಿ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಇವತ್ತು ಚಿನ್ನಯ್ಯ 164 ಸ್ಟೇಟ್ಮೆಂಟನ್ನು ಬದಲಾಯಿಸಿ ಕೊಟ್ಟಿದ್ದಾರೆ ಅಂದ ತಕ್ಷಣವೇ ಚಿನ್ನಯ್ಯ ಸೌಜನ್ಯ ಹೋರಾಟಗಾರರ ವಿರೋಧಿಯಾಗಿದ್ದಾರೆ ಅಂತ ಬಿಂಬಿಸಲಿಕ್ಕೆ ಹೊರಟಿರುವಂತಹ ಮಾಧ್ಯಮಗಳು ಇವತ್ತು ಸ್ಟಾಪ್ ಆಗೋದ್ವಲ್ಲ. ಇವತ್ತು ಚಿನ್ನಯ್ಯ ಮಾತನಾಡಿರುವಂಥ ಅಷ್ಟು ಮಾತುಗಳನ್ನು ತನಿಖೆಗೆ ಒಳಪಡಿಸಿದ್ರೆ ಇವತ್ತು 16 ಕಡೆ ಚಿನ್ನಯ್ಯ ತೋರಿಸಿರೋ ಕಡೆ ಹಗದ್ರಲ್ಲ, 3 ಕಡೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ತಲ್ಲ. ಅದರಲ್ಲೂ ಸಹ ಚಿನ್ನಯ್ಯ ಹೇಳಿದ್ದೇನು, ಮಣ್ಣು ಎಲ್ಲ ತುಂಬೋಗಿದೆ, ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದ್ದನ್ನ ವಿರೋಧ ಪಕ್ಷದ ನಾಯಕರುಗಳು, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಇವರೆಲ್ಲರೂ ಸಹ ವಿಧಾನಸಭೆಯಲ್ಲಿ ಮಾತಾಡಿ ಆ ಅಸ್ಥಿ ಪಂಜರಗಳನ್ನು ತೆಗೆಯುವಂತಹ ಕೆಲಸವನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ವಿಧಾನ ಪರಿಷತ್ನಲ್ಲಿ ವಿಷಯ ಪ್ರಸ್ತಾಪ ಮಾಡಿ ಸ್ಟಾಪ್ ಮಾಡಿಸಿದ್ರಲ್ಲ. 16 ಕಡೆ ಅಗದಿದ್ರಲ್ಲಿ 3 ಕಡೆ ಸಿಕ್ತಲ್ಲ. ಬಂಗ್ಲೆಗುಡ್ಡದಲ್ಲಿ 100 ಮೂಳೆಗಳು ಸಿಕ್ಕಿದವಲ್ಲ. ಇದನ್ನು ದೃಢೀಕರಿಸಿರೋದು ನ್ಯಾಯಾಲಯಕ್ಕೆ ಕೊಟ್ಟಿರುವಂಥದ್ದು SIT ಅವರು. ಇದ್ಯಾವುದು ಸೃಷ್ಟಿ ಅಲ್ಲ. ಹಾಗಾದರೆ ಇದರ ಬಗ್ಗೆ ತನಿಖೆ ಆಗಲೇಬೇಕಲ್ಲ. 164 ಸ್ಟೇಟ್ಮೆಂಟ್ ಕೊಟ್ಟು ಅದಾದ ನಂತರ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರು ಅದು ಬೇರೆ. ಆದರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಚಿನ್ನಯ್ಯ ಹೇಳಿರುವಂಥದ್ದು ಮುಖ್ಯವಾಗಿ ಆನೆ ಮಾಹುತನ ವಿಚಾರದಲ್ಲಿ, ಆನೆ ಮಾಹುತನ ಕೊಲೆಯ ವಿಚಾರದಲ್ಲಿ, ಯಮುನಾರ ವಿಚಾರದಲ್ಲಿ, ವೃದ್ಧೆ ಯಮುನಾರ ವಿಚಾರದಲ್ಲಿ ಅವ್ರು ಯಾರೋ ಒಬ್ಬ ಯಮುನಾರನ್ನು ಕಾಡಿಸ್ತಾ ಇದ್ದ, ನಾನೇ ಸಾಕ್ಷಿ ಅಂತ ಹೇಳಿರುವಂತಹ ಚಿನ್ನಯ್ಯನನ್ನು ವಿಚಾರಣೆಗೆ ಮಾಡಬೇಕಾಗಿತ್ತಲ್ವ.
ಯಾರನ್ನ ಆರೋಪ ಮಾಡ್ತಾ ಇದ್ದಾರೋ ಎಲ್ಲದಕ್ಕೂ ಸೋಮೋಟೋ ಕೇಸನ್ನು ದಾಖಲು ಮಾಡುವಂತಹ ಸರ್ಕಾರಗಳು ಯಾಕೆ ಇದ್ರ ಬಗ್ಗೆ ಸೋಮೋಟೋ ಕೇಸ್ ದಾಖಲು ಮಾಡಿಲ್ಲ? SIT ಅವ್ರು ಯಾಕೆ ಇದ್ರ ಬಗ್ಗೆ FIR ಮಾಡಲಿಲ್ಲ? SIT ಅವ್ರು ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡಲಿಲ್ಲ? 30ಕ್ಕೂ ಹೆಚ್ಚು ದೂರುಗಳು ದಾಖಲಾದರೂ ಸಹ ಒಂದಕ್ಕೂ FIR ಆಗಿಲ್ಲ. ಚಿನ್ನಯ್ಯನ ವಿಚಾರ ಬಿಟ್ಟರೆ ಬೇರೆ ಯಾವುದಕ್ಕೂ FIR ಆಗಿಲ್ಲ. ತರಾತುರಿನಲ್ಲಿ 90 ದಿವಸಗಳು ಆಗೇ ಹೋಯಿತು. BNSS ಪ್ರಕಾರ ವರದಿ ಸಲ್ಲಿಸಬೇಕು ಅಂತೇಳಿ ತರಾತುರಿನಲ್ಲಿ ವರದಿ ಸಲ್ಲಿಸಿದ್ವಿ. ಮೀಡಿಯಾಗಳಿಗೆ ಅದನ್ನು ಔಟ್ ಮಾಡಿದ್ರು. ಮೀಡಿಯಾದವರು ಚಾರ್ಜ್ ಶೀಟು ಅಂತ ಬಾಯಿ ಬಡ್ಕೊಂಡ್ರು. ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್, ಗಿರೀಶ್ ಮಟ್ಟಣ್ಣ, ಅಜಯ್ ಅಂಚನ್ ಇವರೆಲ್ಲರೂ ಅರೆಸ್ಟ್ ಆಗೋಗ್ಬಿಟ್ರು. ಇವರೆಲ್ಲರೂ ಜೈಲಿಗೆ ಹೋಗೇ ಬಿಟ್ರು ಅನ್ನೋ ಥರ ಮಾತಾಡಿದ್ರಲ್ಲ. ಎಲ್ಲವೂ ಸಹ ನಡೆದಿರುವಂಥದ್ದು. ಜನರಿಗೆ ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ. ಸಮೀರ್ ಮಾತನಾಡಿದ ತಕ್ಷಣ ಎದ್ದು ಕುತ್ಕೊಂಡಿದ್ದಂತಹ ಕರ್ನಾಟಕದ ಜನ, ಆಟೋ ಡ್ರೈವರ್ಗಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಕಾಲೇಜ್ ಹೆಣ್ಮಕ್ಳಿಂದ ಹಿಡಿದು ಯಾರ್ಯಾರು ಮಾತಾಡಿದ್ರು ಕೊನೆಗೆ ಸ್ವಲ್ಪ ದಿವಸ ಆದಮೇಲೆ ಮರ್ತು ಬಿಟ್ರು. ಹಾಗಾದರೆ ಸೌಜನ್ಯಗೆ ನ್ಯಾಯ ಸಿಗೋದು ಬೇಡ? ಆನೆ ಮಾಹುತನ ಜೋಡಿ ಕೊಲೆಗಳಿಗೆ ನ್ಯಾಯ ಸಿಗೋದು ಬೇಡವಾ? ಪದ್ಮಲತಾ ವೇದವಲ್ಲಿಗೆ ನ್ಯಾಯ ಸಿಗೋದು ಬೇಡವಾ? FIR ಆಗಬೇಕು ಅಂತೇಳಿ 30 ದೂರುಗಳನ್ನು ಕೊಟ್ಟಿದ್ರು. ಅವ್ರು ಯಾರಿಗೂ ನ್ಯಾಯ ಸಿಗೋದು ಬೇಡವಾ? UDR 74 UDRಗಳಿಗೆ FIR ಆಗಬೇಕು ಅಂತೇಳಿ ಕೋರ್ಟ್ನಲ್ಲಿ ಬಂದಿದೆಯಲ್ಲ, ಅದಕ್ಕೆ ನ್ಯಾಯ ಸಿಗೋದು ಬೇಡವಾ? ಬಂಗ್ಲೆಗೂಡದಲ್ಲಿ ಸಿಕ್ಕಿದಂತಹ ಮೂಳೆಗಳು, ಅದರ ಪಕ್ಕದಲ್ಲಿ ಸಿಕ್ಕಿರುವಂತಹ ಐಡೆಂಟಿ ಕಾರ್ಡ್ಗಳು ಯಾವುದು ಗೊತ್ತಾಗೋದು ಬೇಡವಾ? ಊತ ಹಾಕಿರುವಂತಹ 16 ಕಡೆ ಊತ ಹಾಕಿ ಅಗದಾಗ 3 ಕಡೆ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಯಾರದ್ದು ಅಂತ ತನಿಖೆ ಆಗೋದು ಬೇಡವಾ? ಎಲ್ಲವೂ ಕಣ್ಣು ಮುಂದೆ ಇದೆ. ನಾನು ಫಸ್ಟೇ ಹೇಳದ್ನಲ್ಲ, ಚಿನ್ನಯ್ಯ ಮಾತನಾಡಿರುವಂತಹ ಯಾವ ಮಾತುಗಳು ಸೃಷ್ಟಿ ಅಲ್ಲ. ಎಲ್ಲವೂ ಸಹ ಅವರು ಗೊತ್ತಿರುವಂಥದ್ದು, ಅವರು ಆ ಸಮಯದಲ್ಲಿ ಇದ್ದಂಥದ್ದನ್ನು ಅವರು ಮಾತನಾಡಿರುವಂಥದ್ದು. ಪ್ರತಿಯೊಂದು ವಿಚಾರಗಳನ್ನು ಗಿರೀಶ್ ಮಟ್ಟಣ್ಣನವರು ಮೊಬೈಲ್ನಲ್ಲಿ ಹೇಳ್ತಿದ್ರಲ್ಲ, ಸಾಕ್ಷಿ ಇದೆ ಅಂತೇಳಿ. ಗಿರೀಶ್ ಮಟ್ಟಣ್ಣನವರು ಜನಜಾಗೃತಿ ಸಭೆಗಳಲ್ಲಿ ಹೇಳ್ತಿದ್ರಲ್ಲ, ನನ್ನ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ. ಆ ಸಾಕ್ಷಿನೇ ಚಿನ್ನಯ್ಯ, ಆ ಸಾಕ್ಷಿನೇ ಚಿಕ್ಕ ಕೆಂಪಮ್ಮ, ಇವರೇ ಐ ವಿಟ್ನೆಸ್. ಈ ಸಾಕ್ಷಿಗಳೇ ಮೊಬೈಲ್ನಲ್ಲಿ ಎದ್ದಿದ್ದು. ಈ ಸಾಕ್ಷಿಗಳ ಬಗ್ಗೆನೇ ಗಿರೀಶ್ ಮಟ್ಟಣ್ಣನವರು ಜನಜಾಗೃತಿ ಸಭೆಗಳಲ್ಲಿ ಹೇಳಿದ್ದು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಅರ್ಥಾತ್ ಆರ್ ಕನ್ನಡದವರು ಗಿರೀಶ್ ಮಟ್ಟಣ್ಣನವರನ್ನು ಕೇಳಿದ್ರಲ್ಲ, ನೀವು ಸಾಕ್ಷಿಗಳನ್ನು ಕೊಡ್ತೀರಾ ಅಂತ ಕೇಳಿದಾಗ ಗಿರೀಶ್ ಮಟ್ಟಣ್ಣನವರು ಲೈವಲ್ಲಿ ಬಂದು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನೀವು ನಾನು ಕೊಡುವಂಥ ಸಾಕ್ಷಿಗಳನ್ನು ಲೈವಲ್ಲಿ ತೋರಿಸಬೇಕು, ಎಲ್ಲೂ ಕಟ್ ಮಾಡಬಾರದು. ಲೈವಲ್ಲಿ ತೋರಿಸ್ತೀನಿ ಅಂತಂದರೆ ನಾನು ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾಗ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲಿಲ್ಲ ಆರ್ ಕನ್ನಡದವರು. ಇದು ಸತ್ಯ, ಸೃಷ್ಟಿ ಅಲ್ಲ. ಇದೇ ಮೊಬೈಲ್ನಲ್ಲಿ ಇರುವಂತಹ ಸಾಕ್ಷಿ. ಇವತ್ತಿಗೂ ಚಿಕ್ಕ ಕೆಂಪಮ್ಮನನ್ನು ಬೆದರಿಸಿ SIT ಅವರು ಬೆದರಿಸಿದ್ರು. ರಿಪಬ್ಲಿಕ್ ಕನ್ನಡ ಆರ್ ಕನ್ನಡದ ರಂಜಿತನ್ನು ಕಳಿಸಿದ್ರು. ಚಿಕ್ಕ ಕೆಂಪಮ್ಮನವರಿಗೆ ಅಮಿಷ ಒಡ್ಡಿದ್ರು. ಏನೆಲ್ಲ ಮಾಡಿದ್ರು ಸಹ ಚಿಕ್ಕ ಕೆಂಪಮ್ಮನವರು ಇವತ್ತಿಗೂ ಸ್ಟ್ರಾಂಗ್ ಆಗಿದ್ದಾರೆ, ಐ ವಿಟ್ನೆಸ್ ಆಗಿದ್ದಾರೆ. ಇವತ್ತಿಗೂ ಸಹ ಸುಪ್ರೀಂ ಕೋರ್ಟಲ್ಲಿ ಇದೇ ಮಾರ್ಚ್ ತಿಂಗಳಲ್ಲಿ ಕೇಸ್ ಬರ್ತಾ ಇದೆ, ಅಡ್ಮಿಟ್ ಆಗಿದೆ. ಚಿಕ್ಕ ಕೆಂಪಮ್ಮನವರು ಐ ವಿಟ್ನೆಸ್ ಆಗಿದ್ದಾರೆ ಸ್ವಾಮಿ. ಮತ್ತಷ್ಟು ಲೋಪದೋಷಗಳಿದ್ದಾವೆ ಸ್ವಾಮಿ ಸೌಜನ್ಯ ವಿಚಾರದಲ್ಲಿ. ಆಕ್ವಿಟಲ್ ಕಮಿಟಿ ರಚನೆ ಆಗಬೇಕಾಗಿತ್ತು, ಆಗಿಲ್ಲ ಅನ್ನೋದ್ರ ಬಗ್ಗೆ ರೈಸ್ ಮಾಡ್ತಾ ಇದ್ದೇವೆ. ತನಿಖಾಧಿಕಾರಿಗಳ ಮೇಲೆ ತನಿಖೆ ಆಗುತ್ತೆ. ಸೌಜನ್ಯ ಕೇಸು ಮುಚ್ಚೋಯ್ತು, ಸತ್ತೋಯ್ತು, ಸಂತೋಷ್ ರಾವ್ ಮೇಲೆ ಎತ್ತಿ ಹಾಕ್ಬಿಟ್ಟು ನಾವು ಸೇಫ್ ಆಗ್ಬೋದು ಅಂತ ತಿಳ್ಕೊಂಡಿರೋರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷ್ ರಾವ್ ಮತ್ತು ಕುಸುಮಾವತಿ ಅವರು ಇವತ್ತೇನು ಅಪೀಲ್ ಹೋಗಿದ್ದಾರಲ್ಲ, 100ಕ್ಕೆ 100 ಭಾಗ ಹೇಳ್ತೀವಿ. ನಾನು ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ. ಧರ್ಮ ಯುದ್ಧದಲ್ಲಿ ಗೆಲ್ಲೋದು ಪಾಂಡವರೇ. ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇರೋರಿಗೆ ಸಂಕಟ, ನೋವು, ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಅಂತಿಮವಾಗಿ ಕೈ ಹಿಡಿಯೋದು ಧರ್ಮಕ್ಕೆ, ಪಾಂಡವರಿಗೆ. ಅಡ್ಡದಾರಿಗೆ ಹೋಗ್ತಾ ಇರುವಂತಹ ಕುತಂತ್ರಗಳನ್ನು ಮಾಡ್ತಾ ಇರುವಂಥವರಿಗೆ ಇವತ್ತು ತಾತ್ಕಾಲಿಕವಾಗಿ ಸುಖ ಸಿಕ್ತು. ಎಲ್ಲರೂ ಸಹ ಎಲ್ಲ ವಿಚಾರದಲ್ಲಿ ಫೇಲ್ ಆದರು. ಎಲ್ಲ ವಿಚಾರಗಳು ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಯಾರ್ಯಾರು ಗೂಢಾಚಾರಿಕೆ ಮಾಡೋದಕ್ಕೆ ಕಳಿಸಿದ್ರು, ಯಾರ್ಯಾರು ವಿಷಕನ್ಯೆಗಳನ್ನು ಕಳಿಸಿದ್ರು, ಏನೇ ಮಾಡಿದ್ರು ಸಹ ಅಂತಿಮವಾಗಿ ಗೆಲ್ಲೋದು ಸತ್ಯ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.